3 ದಿವಸ ರೆಸಾರ್ಟಲ್ಲಿ ಏನಾದರೂ ಮಂಡ್ಯದ ಬಗ್ಗೆ ಚರ್ಚೆ ಏನಾದ್ರು ಆಯಿತು ಸರ್? ಇಲ್ಲ, ಚರ್ಚೆಗಳು ಮಂಡ್ಯ ಒಂದೇ ಅಲ್ಲ, ರಾಜ್ಯದ ರಾಜಕಾರಣದ ಬಗ್ಗೆಯೂ ಚರ್ಚೆಗಳು ಮಾಡಿದ್ವಿ. ಇಲ್ಲಿ ಬರೀ ಮಂಡ್ಯ ಒಂದು ನಮ್ಮ ಮುಂದೆ ಇಲ್ಲ. ನಾನು ಈಗಾಗಲೇ ಹೇಳಿದ್ದೇನೆ, ತಾವು ಈಗಾಗಲೇ ಗಮನಿಸ್ತಾ ಇದ್ದೀರಿ. ನಿನ್ನೆ ಮೊನ್ನೆ 2 ದಿನಗಳಿಂದ ಮೇಜರ್ ಪ್ಲೇ ಮಾಡ್ತಕ್ಕಂಥ 2 ರಾಜಕೀಯ ಪಕ್ಷಗಳು ಬಿರುಸಿನ ರಾಜಕೀಯ ಚಟುವಟಿಕೆಗಳು ಬೆಂಗಳೂರಿನಲ್ಲಿ ಪ್ರಾರಂಭ ಆಗಿ ಈಗ ದೆಹಲಿಗೂ ಎಲ್ಲ ಮಂತ್ರಿಗಳು ಹೋದಂಥದ್ದು ತಾವೇ ಇವತ್ತೇನು ಬಿತ್ತರಿಸ್ತಾ ಇದ್ದೀರಿ. ನಮ್ಮ ಒಂದು ಪಕ್ಷದ ಚಟುವಟಿಕೆ ಒಂದು 2 ರಾಷ್ಟ್ರೀಯ ಪಕ್ಷಗಳಿಗೆ ಹೋಲಿಕೆ ಮಾಡಿದಾಗ ದೊಡ್ಡ ಮಟ್ಟದ ಒಂದು ಇನ್ವಾಲ್ವ್ಮೆಂಟ್ ಇಲ್ಲಿರ್ತಕ್ಕಂಥದ್ದು ಏನಿಲ್ಲ. ಆದರೆ ಮೈತ್ರಿಯ ಹಿನ್ನೆಲೆಯಲ್ಲಿ ನಾವು ಎಷ್ಟು ಸ್ಥಾನದಲ್ಲಿ ನಿಲ್ತಾ ಇದ್ದೇವೆ, ಆ ಸ್ಥಾನದಲ್ಲಿ ನಮ್ಮ ಅಭ್ಯರ್ಥಿಗಳ ಒಂದು ವಿಶ್ವಾಸಗಳನ್ನು ಅವ್ರು ಯಾವ ರೀತಿ ಪಡೀಬೇಕು, BJP ಪಕ್ಷದ ಸ್ನೇಹಿತರ ಜೊತೆ ಇರ್ಬೋದು ಮತ್ತು ನಮ್ಮ ಪಕ್ಷದಲ್ಲೇ ಇರ್ತಕ್ಕಂಥವ್ರು ಯಾರಿದ್ದಾರೆ ಲೀಡರ್ಗಳು, ಚುನಾವಣೆಯಲ್ಲಿ ನಿಂತಂಥವರು, ಸೋತಿರೋರು, ಅವ್ರನ್ನೂ ವಿಶ್ವಾಸಕ್ಕೆ ಯಾವ ರೀತಿ ತೆಗೆದುಕೋಬೇಕು, ಇದು ಎಲ್ಲದರ ಬಗ್ಗೆ ಸೂಕ್ಷ್ಮವಾಗಿ ಚರ್ಚೆ ಮಾಡ್ತಾ ಇದ್ದೇವೆ. ನಿನ್ನೆ ಮೈಸೂರಿನಿಂದ ಸಾರಾ ಮಹೇಶ್ ಅವರು, ಪುಟ್ಟರಾಜು ಅವರು ಬಂದಾಗಲೂ ನಾನು ಇದೇ ವಿಷಯಗಳನ್ನೇ ಸುದೀರ್ಘವಾಗಿ ಚರ್ಚೆ ಮಾಡಲಿಕ್ಕೆ ಕರೆಸಿದ್ದೆ. ಮಂಡ್ಯದಲ್ಲಿ ಮತ್ತು ಮೈಸೂರಿನಲ್ಲಿ ಮತ್ತು ನಮ್ಮ ಹಾಸನಕ್ಕೆ ಸಂಬಂಧಪಟ್ಟಾಗೂ ಸಹ ಕೆಲವು ವಿಷಯ ಚರ್ಚೆ ಮಾಡಿದ್ದೇವೆ. ಅದರಿಂದ ನಾವು ಏನು ಸ್ಥಾನ ನಿಲ್ತೀವಿ, ನಾವು ಗೆಲ್ತಕ್ಕಂಥದ್ರ ಜೊತೆಗೆ ನಮ್ಮ ಒಂದು ಬೆಂಬಲ ಇವತ್ತೇನು ಮೈತ್ರಿ ಪಕ್ಷಕ್ಕೆ BJP ಜೊತೆ ಹೊಂದಾಣಿಕೆ ಮಾಡಿದ್ದೇವೆ. ಹಲವಾರು ಕಡೆ ಇವತ್ತು ಒಂದು ಕಡೆ ನರೇಂದ್ರ ಮೋದಿಯವರ ಒಂದು ಇಮೇಜ್ ಬೇರೆ ಒಂದು ಭಾಗ BJP ಪಕ್ಷಕ್ಕೆ, ಈ ಮೈತ್ರಿ ಪಕ್ಷಕ್ಕೂ ಸಹ 2 ಪಕ್ಷಗಳಿಗೆ. ಅದ್ರ ಜೊತೆಗೆ ರಾಮ ಮಂದಿರದ ಒಂದು ಉದ್ಘಾಟನೆ ಏನಾಗ್ತಾ ಇದೆ, ಇದೆಲ್ಲ ಇವತ್ತು ಮುಂಚೂಣಿಗೆ ಬರ್ತಕ್ಕಂಥದ್ದು. ಪಾರ್ಲಿಮೆಂಟ್ ಚುನಾವಣೆಗೆ ಒಂದು ಸ್ಟೇಬಲ್ ಗೌರ್ಮೆಂಟ್ ಬರಬೇಕು ಅಂತಕ್ಕಂಥದ್ದು ಇಡೀ ದೇಶದಾದ್ಯಂತ ಜನತೆಯಲ್ಲಿ ಇರ್ತಕ್ಕಂಥದ್ದು ಏನಿದೆ. ನಮ್ಮ ಪಾತ್ರ ಇಲ್ಲಿ ಕಳೆದ ಚುನಾವಣೆಯಲ್ಲಿ ಅಸೆಂಬ್ಲಿ ಚುನಾವಣೆ ಇರ್ಬೋದು, 2008-09 ಪ್ರಾರಂಭ ಆಗಿ ಇಲ್ಲಿಯವರೆಗೆ ನಡೆದ ಚುನಾವಣೆಗಳಲ್ಲಿ ನಮ್ಮ ಪಕ್ಷ ಯಾವ್ಯಾವ ಜಿಲ್ಲೆಯಲ್ಲಿ ನಮ್ಮ ಸ್ಟ್ರೆಂತ್ ಏನಿದೆ ಅನ್ನೋದು ನಾವು ತಿಳ್ಕೊಂಡಿದ್ದೇವೆ, ಅವ್ರಿಗೂ ಗೊತ್ತಿದೆ. ಈಗ ನಮ್ಮ ಸ್ಟ್ರೆಂತು ಕಳೆದ ಬಾರಿ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಇದೆಯಲ್ಲ, ಆ ಹೊಂದಾಣಿಕೆಗೂ ಇದಕ್ಕೂ ಭಾಳ ಅಜಗಜಾಂತರ ಇದೆ. BJP ಮತ್ತು JDSದು ನ್ಯಾಚುರಲ್ ಅಲಯನ್ಸು ನಿಮ್ಗೆ ಹೇಳಬೇಕು ಅನ್ನೋದಾದರೆ, ಕಾರ್ಯಕರ್ತರಲ್ಲೂ 2 ಪಕ್ಷದ ಕಾರ್ಯಕರ್ತರಲ್ಲೂ ವಿಶ್ವಾಸದ ಕೊರತೆ ಇಲ್ಲ. ಒಂದು ಖುಷಿ ಇದೆ 2 ಪಕ್ಷದಲ್ಲೂ ಕಾರ್ಯಕರ್ತರಲ್ಲಿ. ನಾಯಕರಲ್ಲಿ ಅಲ್ಲಲ್ಲೇ ಸ್ವಲ್ಪ ಸ್ಥಳೀಯವಾಗಿ ಸಮಸ್ಯೆಗಳಿರ್ಬೋದು, ಅದು ಬಗೆಹರಿಸ್ತೀವಿ. ಇದು ಒಂದು ಭಾಗ. ಇವತ್ತು ಉದಾಹರಣೆಗೆ ಬಿಜಾಪುರ ಇರ್ಬೋದು, ಚಿತ್ರದುರ್ಗ ಇರ್ಬೋದು, ರಾಯಚೂರು, ಅಲ್ಲಿಂದ ಕಲಬುರಗಿ, ಬಿದರು, ಈ ಭಾಗದಲ್ಲೆಲ್ಲ 1.5 ಲಕ್ಷಕ್ಕೂ ಹೆಚ್ಚಿನ ಮತ ಪಡೆದಿದ್ದೇವೆ. 1.5ರಿಂದ 2.5 ಲಕ್ಷದವರೆಗೆ ನಮ್ಮ ಪಕ್ಷದ ಅಭ್ಯರ್ಥಿಗಳು ಮತ ಪಡೆದಿದ್ದಾರೆ. ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲೂ ನಾವು 19 ಸ್ಥಾನಕ್ಕೆ ಸೀಮಿತವಾದರೂ ಸುಮಾರು 6-7 ಕ್ಷೇತ್ರದಲ್ಲಿ ಗಣನೀಯವಾದಂಥ ಮತಗಳೇನು ಬಂದಿದೆ ಪಾರ್ಲಿಮೆಂಟ್ರಿ ಸೆಗ್ಮೆಂಟ್ನಲ್ಲಿ. ಇದೆಲ್ಲ ಇವತ್ತು ಈ ಮೈತ್ರಿಗೆ ಸಹಕಾರಿಯಾಗ್ತಕ್ಕಂಥದ್ದು. ಇದೆಲ್ಲದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡ್ತಾ ಇದ್ದೇವೆ. BJP ಸ್ನೇಹಿತರುಗಳ ಜೊತೆನೂ ನಾನು ವೈಯಕ್ತಿಕವಾಗಿ ಏನು ಚರ್ಚೆ ಮಾಡ್ತಾ ಇದ್ದೇವೆ. ಬಹುಶಃ ಸಂಕ್ರಾಂತಿ ನಂತರ ಔಟ್ಕಮ್ ಏನಿದೆ ಅಂತಕ್ಕಂಥದ್ದು ನಿಮ್ಮ ಮುಂದೆ ಇಡ್ತೀವಿ. ಸರ್, ಈಗ ರಾಮ ಮಂದಿರಕ್ಕೆ ಏನು ಕಾಂಗ್ರೆಸ್ ನಾಯಕರು ಯಾರು ಹೋಗ್ತಿಲ್ಲ, ಅದು ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಎಲ್ಲರೂ ಕೂಡ ಹೊರಗುಳಿದಿದ್ದಾರೆ. ಅದು ಅವರು ಯಾವ ಕಾರಣಕ್ಕೆ ಹೋಗ್ತಿಲ್ಲ ಅಂತಕ್ಕಂಥ ಬಹುಶಃ ಸಾರ್ವಜನಿಕರು ಅವರೇ ಹೇಳ್ತಾರೆ. ನನಗೆ ಅವ್ರ ಪಕ್ಷದ ತೀರ್ಮಾನ ನನಗೆ ಸಂಬಂಧ ಇಲ್ಲ. ಇದು ಈ ಒಂದು ರಾಮ ಮಂದಿರದ ಉದ್ಘಾಟನೆ ಏನಿದೆ, ಇಡೀ ದೇಶದಾದ್ಯಂತ ಜನರ ಒಂದು ನಿರೀಕ್ಷೆ ಇದ್ದಂಥದ್ದು. ಹಲವಾರು ವರ್ಷಗಳಿಂದ ನಡೀತಾ ಇರತಕ್ಕಂಥ ಈ ಗೊಂದಲ ಏನಿದೆ, ಅದಕ್ಕೆ ಸುಪ್ರೀಂ ಕೋರ್ಟ್ನಿಂದ ಏನು ತೆರೆ ಎಳೆದಿದ್ದಾರೆ. ಅದರಿಂದ ಇಂಥ ಸಂದರ್ಭದಲ್ಲಿ ಇದು ಒಂದು ರೀತಿಯ ನಾಡ ಹಬ್ಬ ಅಂತಕ್ಕಂಥದ್ದು, ದೇಶದ ಹಬ್ಬ ಇದು, ಭಾರತದ ಹಬ್ಬ ಇದು, ರಾಮ ಮಂದಿರ ಉದ್ಘಾಟನೆ ಮಾಡ್ತಕ್ಕಂಥದ್ದು. ಅದರ ಜೊತೆಗೆ ನಂದು ಅಭಿಪ್ರಾಯ, ರಾಮ ಮಂದಿರ ಉದ್ಘಾಟನೆಯ ಒಂದು ಉತ್ಸಾಹ ಏನಿದೆ, ನಿಜವಾದ ರಾಮರಾಜ್ಯವನ್ನು ದೇಶದಲ್ಲಿ ತರಬೇಕು ಅಂತಕ್ಕಂಥದ್ದು ಜನಾಭಿಪ್ರಾಯ ಏನಿದೆ, ಆ ಜನಾಭಿಪ್ರಾಯಕ್ಕೆ ನಾನು ಧ್ವನಿಗೂಡಿಸ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.